ನಾನಿವತ್ತು ನಿಮಗೆ ಟೊಮ್ಯಾಟೊ ಬಾತ್ ರೆಸಿಪಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಕಾಂಪ್ಲಿಮೆಂಟ್ರಿ ಅಂತ ಚಟ್ನಿ ಕೂಡ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಇದು ನಿಮಗೆ ಈಸಿಯಾಗಿ ಮಾಡ್ಬೋದು, ಏನು ಜಾಸ್ತಿ ಕಷ್ಟ ಅಂತ ಅನಿಸಲ್ಲ. ಮತ್ತು ಇವಾಗ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಆರಾಮಾಗಿ ಇದನ್ನು ಮಾಡಿಕೊಟ್ರೆ ಅವ್ರು ತುಂಬ ಖುಷಿಯಿಂದ ಊಟ ಮಾಡ್ತಾರೆ. ಬನ್ನಿ ಟೊಮ್ಯಾಟೊ ಬಾತ್ ರೆಸಿಪಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾವು ಒಂದು ಗ್ಲಾಸ್ ರೈಸ್ ಎತ್ಕೊಬೇಕು. ಅದು ಒಂದು 250 ಗ್ರಾಮ್ಸ್ ಇರುತ್ತೆ. ಅದನ್ನು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರೋಂಥ ರೈಸ್ ಬಂದು ಮಸೂರಿ ರೈಸ್. ಸೊ ಇದು ಬಾತಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಸೂರಿ ರೈಸೇ ಯೂಸ್ ಮಾಡ್ತೀನಿ ಬಾತ್ ಮಾಡೋಕ್ಕೆ. ಸೊ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಒಂದು 15 ಮಿನಿಟ್ಸ್ ಸೋಪ್ ಮಾಡಿದ್ರಾಯಿತು. ಅಷ್ಟು ಜಾರ್ ತೊಗೊಬೇಕು. ಜಾರಿಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ, ಮತ್ತು 2 ಸಣ್ಣ ಟೊಮ್ಯಾಟೊ, ಮತ್ತು 1 ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಜಿಂಜರ್ ಹಾಕೊಬೇಕು. ಅದಾದ ನಂತರ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಮಸಾಲ ರೆಡಿ ಆಯಿತು. ನೆಕ್ಸ್ಟು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗುವಂಥ ಎಣ್ಣೆ ಹಾಕ್ಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ಕರ್ಗೋ ತನಕ ವೆಯ್ಟ್ ಮಾಡಿ. ಕರ್ಗದ ಮೇಲೆ ಅಂಗಡಿಲಿ ಒಂದು 10 ರುಪೀಸ್ಗೆ ಮಸಾಲ ಸಿಗುತ್ತೆ, ಅಡುಗೆ ಮಸಾಲೆಗಳು ಅಂದರೆ ಅದನ್ನು ತಗೊಳ್ಳಿ. ಅದನ್ನು ಫುಲ್ ಏನೇನಿದೆ ಎಲ್ಲನೂ ಹಾಕಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಅದು ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಮಿಕ್ಸ್ ಮಾಡಿ. ಅದಾದ ನಂತರ ಆನಿಯನ್ ಒಂದು ಆನಿಯನ್ ತೊಗೊಂಡಿದ್ವಿ. ಒಂದು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದು ಬ್ರೌನಿಷ್ ಆಗೋ ತನಕ. ಬ್ರೌನಿಷ್ ಆಗ್ತಿದ್ದಂಗೆ ಸ್ವಲ್ಪ 1-2 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ನೋಡಿ ಚೆನ್ನಾಗಿ ಇವಾಗ ಚೆನ್ನಾಗಿ ಫ್ರೈ ಆಗೋ ಸ್ಮೆಲ್ಲೆಲ್ಲ ಬರ್ತಿದೆ. ಅದಾದಮೇಲೆ ನನ್ನ ಹತ್ರ ಸ್ವಲ್ಪ ಬಟಾಣಿ ಇತ್ತು. ಸೊ ಬಟಾಣಿ ಹಾಕ್ತಿದ್ದೀನಿ. ಬಟಾಣಿ ಇಲ್ಲ ಅಂದ್ರೂ ಹಾಗೆ ಕೂಡ ಮಾಡ್ಬೋದು, ಬಟ್ ಬಟಾಣಿ ಹಾಕಿದ್ರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಬೇಕಾದ್ರೆ ನಿಮ್ಮ ಹತ್ರ ಡ್ರೈ ಬಟಾಣಿ ಇದ್ದರೆ ಅದನ್ನ ಸೋಕ್ ಮಾಡಿ ಮತ್ತೆ ಹಾಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಅದಾದಮೇಲೆ 1 ಟೊಮ್ಯಾಟೊ. ಆಲ್ರೆಡಿ ನಾನು 2 ಟೊಮ್ಯಾಟೊ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದು 1 ಟೊಮ್ಯಾಟೊ, ಯಾಕಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟೊಮ್ಯಾಟೊ ರೆಸಿಪಿ ಅಲ್ಲ, ಅದಕ್ಕೋಸ್ಕರ ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆನ ಹಾಕಿ ಸ್ವಲ್ಪ ಅರಿಶಿನ, ಮತ್ತು 1.5 ಸ್ಪೂನ್ ರೆಡ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಮಸಾಲೆ ಎಷ್ಟು ಮಿಕ್ಸ್ ಆಗುತ್ತೆ ಅಷ್ಟು ಚೆಂದ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಅದನ್ನು ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತದೆ ಅದನ್ನು. ಆನಂತರ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಮಿಕ್ಸ್ ಕೂಡ ಆಗಿದೆ. ಈ ಟೈಮಲ್ಲಿ ನಾವು 1-2 ಗ್ಲಾಸ್ ವಾಟರ್ ಎತ್ಕೊಳ್ಳೋಣ. ಯಾಕಂದರೆ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಅಳತೆ ತೊಗೊಂಡಿದ್ದೀನಿ. ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೈಂಡಿಂಗ್ ಆಗಬೇಕು ತುಂಬ ಚೆನ್ನಾಗಿ. ಅದಾದ ನಂತರ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. 1 ಕುದಿ ಬಂದ ತಕ್ಷಣ ಈ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಉಪ್ಪು ಏನಾದರೂ ಸರಿಗಿಲ್ಲ ಅಂದರೆ ಟೇಸ್ಟನ್ನ ಅಡ್ಜಸ್ಟ್ ಮಾಡ್ಕೊಬೋದು. ಅದಾದ ನಂತರ ನೆನೆಯೋಕ್ಕಿರೋ ಅಕ್ಕಿನ ಹಾಕೊಂಡ್ಬಿಡೋಣ. ಹಾಕೊಂಡ್ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಮತ್ತು ಅಕ್ಕಿನ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕೆ ಬಿಟ್ಟ ಮೇಲೆ ಇವಾಗ ನೆಕ್ಸ್ಟು ಕುಕ್ಕರ್ನ ಮುಚ್ಚೋಣ. ಇದು 1-2-3 ವಿಷಲ್ ಬಂದರೆ ಸಾಕು, ಟೊಮೆಟೊ ಬಾತ್ ರೆಸಿಪಿ ರೆಡಿ ಆಗುತ್ತೆ. ಅಲ್ಲಿ ತನಕ ನಾನು ಚಟ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಚಟ್ನಿ ಜಾರ್ ತೊಗೊಂಡು ಜಾರಿಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಮತ್ತು 1-2 ಸ್ಪೂನ್ ಉರುಗಡ್ಲೆ, 3 ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು 3 ಗಾರ್ಲಿಕ್ಕು, ಮತ್ತು ಸ್ವಲ್ಪ ಶುಂಠಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಹುಣಸೆಹಣ್ಣು ಹಾಕ್ಕೊಬೇಕು. ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಮಿಕ್ಸಿ ಮಾಡಿದ್ರೆ ರೆಡಿ ಆಯಿತು ಚಟ್ನಿ. ಕುಕ್ಕರ್ ಕೂಡ ವಿಷಲ್ ಬಂದಿದೆ. ಸೊ ತಣ್ಣಗಾಗಿದೆ. ಸೊ ಓಪನ್ ಮಾಡೋಣ. ಓಪನ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಯಾಕಂದರೆ ಮಸಾಲೆ ಎಲ್ಲ ಕೆಳಗಡೆ ಉಳಿದಿರುತ್ತಲ್ಲ, ಎಲ್ಲ ಮಿಕ್ಸ್ ಆಗಿ ಅಂತ ನೋಡಿ
ತುಂಬ ಚೆನ್ನಾಗಿ ಬಂದಿದೆ. ರುಚಿಯಾಗಿ ಅನಿಸ್ತಾ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಅಂದರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿರೋಂಥ ಟೊಮೆಟೊ ಬಾತ್ ರೆಸಿಪಿ ರೆಡಿಯಾಗಿದೆ. ಚಟ್ನಿ ಕೂಡ ರೆಡಿಯಾಗಿದೆ. ಸೊ ಯಮ್ಮಿ ಟೊಮೆಟೊ ಬಾತ್ ರೆಸಿಪಿ ವಿತ್ ಚಟ್ನಿನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ತಿನ್ನಿ, ಎಂಜಾಯ್ ಮಾಡಿ. ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.